ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ನೋಡಿ ಬಹಳಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ, ಗುರುಗಳೇ ನಾವು ರಾತ್ರಿ ಮಲಗುವಾಗ ಯಾವ ಕಡೆ ತಲೆ ಹಾಕೊಂಡು ಮಲಗೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ, ಯಾವ ಕಡೆ ತಲೆ ಹಾಕೊಂಡು ಮಲಗಬೇಕು, ವಾಸ್ತು ಪ್ರಕಾರ ನಾವು ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋವಂಥದ್ದನ್ನ ಕೇಳ್ತಾ ಇರ್ತಾರೆ. ಆ ಒಂದು ವಿಚಾರದಿಂದ ಈ ಒಂದು ವಿಡಿಯೋದಲ್ಲಿ ಆ ಒಂದು ವಿಚಾರಗಳಿಗೆ ನಾವು ಉತ್ತರವನ್ನ ತೆಗೆದುಕೊಳ್ಳೋಣ. ನೋಡಿ, ವಿಶೇಷವಾಗಿ ರಾತ್ರಿ ಮಲಗುವಾಗ ಯಾವ ದಿಕ್ಕಿಗೆ ತಲೆ ಹಾಕೊಂಡು ಮಲಗಬೇಕು ನೋಡಿ. ಪ್ರಾಕ್ ಶಿರಾಶಯನೆ ವಿಂದ್ಯತ್ ಧನಮಾಯುಶ್ಚ ದಕ್ಷಿಣೆ, ಪಶ್ಚಿಮೆ ಪ್ರಬಲ ಚಿಂತ ಆನೆ ಮೃತ್ಯೋತ್ತರೋತ್ತರೆ. ನೋಡಿ, ಶ್ಲೋಕ ಈ ರೀತಿ ಹೇಳ್ತಕ್ಕಂಥದ್ದು. ಪೂರ್ವಕ್ಕೆ ತಲೆ ಇಟ್ಕೊಂಡು ಮಲಗೋದ್ರಿಂದ ಅವರಿಗೆ ಧನಪ್ರಾಪ್ತಿಯಾಗುವಂಥದ್ದು, ಇನ್ನು ಕೀರ್ತಿ ಯಶಸ್ಸು ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಲೌಕಿಕವಾಗಿ ಬಹಳಷ್ಟು ಐಶ್ವರ್ಯವನ್ನ ಅವರು ಹೊಂದುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಈ ಒಂದು ಪ್ರಕಾರ ಅವರು ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕೊಳ್ಳೋದ್ರಿಂದ ಅವ್ರಿಗೆ ಉನ್ನತವಾದಂತಹ ಒಂದು ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದು. ನೋಡಿ, ಯಾವ ಒಂದು ವಿಚಾರದಲ್ಲಿ ಅವ್ರಿಗೆ ಅವಕಾಶಗಳು ಕೊರತೆ ಇರುತ್ತೆ ಜಾತಕದ ಪ್ರಕಾರ. ನೋಡಿ, ಇವಾಗ ವಿವಾಹಕ್ಕೆ ಬಹಳಷ್ಟು ನಿಧಾನ ಆಗ್ತಾ ಇರುತ್ತೆ. ಅವರು ಸಂಕಲ್ಪ ಸಹಿತವಾಗಿ ಪೂರ್ವಕ್ಕೆ ತಲೆ ಹಾಕಿ ಮಲಗೋದ್ರಿಂದ ವಿವಾಹ ವಿಚಾರಗಳಲ್ಲಿ ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಸರ್ಕಾರದ ಕೆಲಸಗಳಲ್ಲಿ ಅವ್ರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಸೂರ್ಯಗ್ರಹರಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಕಾರಕತ್ವಗಳೆಲ್ಲವೂ ಕೂಡ ಅವ್ರಿಗೆ ಪೂರ್ವ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗೋದ್ರಿಂದ ಅನುಕೂಲ ಆಗ್ತಕ್ಕಂಥ ಒಂದು ವಿಶೇಷತೆ ಇರುತ್ತೆ. ಇನ್ನು ನೋಡಿ, ದಕ್ಷಿಣಕ್ಕೆ ತಲೆ ಹಾಕೊಂಡು ಮಲ್ಕೊಳ್ಳೋದ್ರಿಂದ ಅವ್ರಿಗೆ ಆಯಸ್ಸು ವೃದ್ಧಿ ಆಗ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಅವರಿಗೆ ಪ್ರಾಪ್ತಿ ಹಾಕುವಂಥದ್ದು, ಶಾಂತಿ ಮತ್ತು ಸಮಾಧಾನ ಅವರಿಗೆ ಅನುಕೂಲಗಳಾಗ್ತಕ್ಕಂಥದ್ದು, ಅವರ ಒಂದು ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು. ಆದ್ದರಿಂದ ದಕ್ಷಿಣ ಬಹಳಷ್ಟು ಸರ್ವಶ್ರೇಷ್ಠ. ದಕ್ಷಿಣದಲ್ಲಿ ತಲೆ ಹಾಕಿ ಮಲಗೋದ್ರಿಂದ ಅವರಿಗೆ ಮಾನಸಿಕವಾಗಿ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತೆ ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೋಡಿ, ಪಶ್ಚಿಮಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಅವರಿಗೆ ಪ್ರಬಲವಾದಂತಹ ಒಂದು ಚಿಂತೆಗಳು ಯಾವಾಗಲೂ ಕೂಡ ಅವರನ್ನ ಕಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಯಾವಾಗಲೂ ಕೂಡ ಅವರಿಗೆ ಮಾನಸಿಕ ಭಯ, ಏನೋ ಒಂದು ರೀತಿ ಅಶಾಂತಿ ಅವರನ್ನ ಕಾಡುವಂತ ಒಂದು ಸಾಧ್ಯತೆ ಇರುತ್ತೆ. ನೋಡಿ, ಉತ್ತರಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಅವ್ರಿಗೆ ಧನನಷ್ಟ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಮರಣ ಭಯ ಅವರನ್ನ ಕಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಅವರ ಒಂದು ಆಯುಷ್ಯಕ್ಕೆ ಕಂಟಕಗಳು ಉಂಟಾಗುವಂತ ಒಂದು ಸಾಧ್ಯತೆ ಇರುತ್ತೆ. ನೋಡಿ, ಆರೋಗ್ಯಂ ಭಾಸ್ಕರ ಚೇತ್ ಅನ್ನುವಂತ ರೀತಿಯಲ್ಲಿ ಸೂರ್ಯನಿಂದ ಆರೋಗ್ಯವನ್ನ ಬಯಸುವಂತಹ ಒಂದು ವಿಶೇಷತೆ ಇರುತ್ತೆ. ಆದ್ರಿಂದ ಉತ್ತರಕ್ಕೆ ತಲೆ ಹಾಕೊಂಡು ಮಲಗುವಂಥದ್ದು ನಿಷಿದ್ಧ. ಪೂರ್ವ ಮತ್ತು ದಕ್ಷಿಣ ಅತ್ಯಂತ ಉತ್ಕೃಷ್ಟ ಆಗುವಂಥದ್ದು. ನೋಡಿ, ಅವ್ರಿಗೆ ಆರೋಗ್ಯ ಪ್ರಾಪ್ತಿ ಆಗಬೇಕು ಅನ್ನೋಂಥ ಒಂದು ಸಂಕಲ್ಪ ಇದ್ದಂಥವ್ರು ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕೊಳ್ಳೋದ್ರಿಂದ ಅವ್ರಿಗೆ ಒಳ್ಳೇದಾಗ್ತಕ್ಕಂಥದ್ದು. ಇದು ನೋಡಿ, ದಕ್ಷಿಣ ಪಿತೃದೇವತೆಗಳು ಮತ್ತು ಯಮನ ದಿಕ್ಕಾಗಿರ್ತಕ್ಕಂಥದ್ದು. ದಕ್ಷಿಣಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಪಿತೃದೇವತೆಗಳ ಒಂದು ಆಶೀರ್ವಾದ ದೊರೆಯುವಂಥದ್ದು, ಯಮನ ಒಂದು ಆಶೀರ್ವಾದ ದೊರೆಯುವಂಥದ್ದು, ಅವ್ರಿಗೆ ಆಯುಷ್ಯ ವೃದ್ಧಿ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ನೋಡಿ, ನಾವು ದಕ್ಷಿಣ ಮತ್ತು ಪೂರ್ವವನ್ನ ವಿಶೇಷವಾಗಿ ಪರಿಗಣನೆಗೆ ತಗೊಂಡು ಈ ಒಂದು ಎರಡೂ ದಿಕ್ಕುಗಳಲ್ಲಿ ಅವರು ಶಯನವನ್ನ ಮಾಡೋದ್ರಿಂದ ಅವ್ರಿಗೆ ಉನ್ನತವಾದಂತಹ ಒಂದು ಜೀವನವನ್ನ ಪಡ್ಕೊಳ್ಬಹುದಾಗಿರುತ್ತೆ. ಇದಿಷ್ಟು ಕೂಡ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಉತ್ತರ ಆಗಿರತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ಒಂದು ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.